Hello everyone, this is Asif Torgal and you are watching Foundation Tutorials for Commerce, and I request everyone, please do watch my classes, share, subscribe and don't forget to press the bell icon to get the updates of my upcoming classes. Thank you. So students, in the last class we have started the cooperative societies, that is one more important form of business organization. ಓಕೆ, ಕಳೆದ ತರಗತಿಯಲ್ಲಿ ನಾವು ಈಗಾಗಲೇ ಸಹಕಾರಿ ಸಂಘಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಹೌದಾ? ಇದು ಸಹ ಒಂದು ವ್ಯವಹಾರ ಸಂಘಟನೆಗಳ ಒಂದು ಮುಖ್ಯ ಪ್ರಕಾರ ಆಗಿದೆ. ಓಕೆ, ಇವತ್ತೇನಪ್ಪ ಅಂತ ಕೇಳಿದರೆ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ಸಹಕಾರಿ ಸಂಘಗಳ ವಿಧಗಳು. ಸಹಕಾರಿ ಸಂಘಗಳ ವಿಧಗಳು ಯಾವ್ಯಾವು, ಯಾವ ಟೈಪ್ಸ್ ಬರ್ತಾವೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ಮೊದಲನೇದು ಯಾವುದ್ರಿ? ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್. ಒನ್ ಈಗೇನು ಕರ್ತಾರೆ ರೀ? ಬಳಕೆದಾರರ ಅಥವಾ ಗ್ರಾಹಕರ ಸಹಕಾರ ಸಂಘಗಳು. ಸಹಕಾರ ಸಂಘಗಳು, ಬಳಕೆದಾರರ ಅಥವಾ ಗ್ರಾಹಕರ ಸಹಕಾರ ಸಂಘಗಳು ಅಂತ ಕರೀತಾರೆ. ಇಟ್ ಈಸ್ ಬೇಸಿಕಲಿ ಫಾರ್ಮ್ಡ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕನ್ಸ್ಯೂಮರ್ಸ್. ಇನ್ನು ಮುಖ್ಯವಾಗಿ ಈ ಒಂದು ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್ ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದರೆ, ಬಳಕೆದಾರರ ಹಿತಾಸಕ್ತಿಯನ್ನು ಕಾಪಾಡಲು, ಅವರೊಂದು ಬಳಕೆದಾರ ಹಿತಾಸಕ್ತಿಯನ್ನು, ಇಂಟ್ರೆಸ್ಟನ್ನು ಕಾಪಾಡೋಕ್ಕೋಸ್ಕರ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಉತ್ತಮ ಗುಣಮಟ್ಟದ ಸರಕುಗಳನ್ನು ಯೋಗ್ಯ ಬೆಲೆಯ ಪಡೆಯುವ ಉದ್ದೇಶವನ್ನು ಹೊಂದಿರುವ ಗ್ರಾಹಕರು ಇಲ್ಲಿ ಸದಸ್ಯರಾಗುತ್ತಾರೆ. ದೋಸ್ ಹೂ ಆರ್ ವಿಲ್ಲಿಂಗ್ ಟು ಆರ್ ಇಂಟ್ರೆಸ್ಟೆಡ್ ಟು ರಿಸೀವ್ ಆರ್ ಟು ಬೈ ಆರ್ ಟು ಪರ್ಚೇಸ್ ರೀಸನೇಬಲ್ ಆ್ಯಂಡ್ ಫೇರ್ ಪ್ರೈಸ್ ಪ್ರಾಡಕ್ಟ್ಸ್. such people or such persons, group of people are going to become a member of this consumer cooperative society. ಹೌದಾ? ಮತ್ತು ಏನು ಹೇಳ್ತಾರವರು ಇಲ್ಲಿ ಅಂತ ಕೇಳಿದರೆ, ವೈ ದಿಸ್ ಇಸ್ ಬಿಕಾಸ್ ಅಂತ ಕೇಳಿದರೆ, ಟು ಅಬಾಲಿಷ್ ಆರ್ ಟು ಅವಾಯ್ಡ್ ದಿ ಇಂಟರ್ಮೀಡಿಯರೀಸ್, ಮಧ್ಯವರ್ತಿಗಳನ್ನು ತೆಗೆದುಹಾಕುವ ಉದ್ದೇಶ ಇಲ್ಲಿರ್ತದೆ. ಇಲ್ಲಿ ಸೀದಾ ಉತ್ಪಾದಕರಿಂದ ಇಲ್ಲಿ ಯಾರು ಗ್ರಾಹಕರಿಗೆ, ಬಳಕೆದಾರರಿಗೆ, ಅನುಭೋಗಿಗೆ ನೇರವಾಗಿ ಇಲ್ಲಿ ಸರಕು ಮತ್ತು ಸೇವೆ ತಲುಪ್ತದೆ. ಸೊ ಕೋಆಪರೇಟಿವ್ ನಿನ್ನೆ ಮೀನಿಂಗ್ ಹೇಳಬೇಕಾದ್ರೆ ಹೇಳಿದರೆ, ಕೋಆಪರೇಟಿವ್ ಸೊಸೈಟಿ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಪ್ರತ್ಯಕ್ಷವಾಗಿ ಸಹಾಯದ ಹಸ್ತಕ್ಷೇಪ ಮಾಡೋದು. ಅದಕ್ಕೆ ಕೋಆಪರೇಟಿವ್ ಸೊಸೈಟಿ ಬೆಳಕಿಗೆ ಬಂತು ಅಂತ ಹೇಳ್ತಾರೆ. ಹೌದಾ? ಸೊ ಹೀಗಾಗಿ ಇಲ್ಲೇನು ಮಧ್ಯವರ್ತಿಗಳನ್ನು ತಡೆದು ಹಾಕಲಿಕ್ಕೆ ಮತ್ತು ಕಾರ್ಯಚಟುವಟಿಕೆಗಳಲ್ಲಿ ಮಿತವ್ಯಯ ಸಾಧಿಸುವ ಗುರಿಯನ್ನು ಹೊಂದಿದೆ. ಇದು ಸರಕುಗಳನ್ನು ನೇರವಾಗಿ ಸಗಟು ವ್ಯಾಪಾರಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿ ತನ್ನ ಬಳಕೆದಾರರಿಗೆ ಕೊಡ್ತದೆ. ಹಿಯರ್ ದ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ವಿಲ್ ಪರ್ಚೇಸ್ ದಿ ಪ್ರಾಡಕ್ಟ್ಸ್ from the wholesalers and directly sell them into its members, its respected members, its customers, consumers ಅಂತ ಕರಿತೀವಲ್ಲ, ಅವರಿಗೆ ಏನು ಮಾಡ್ತದೆ? ನೇರವಾಗಿ ಕೊಡ್ತದೆ, ರೀಸನೇಬಲ್ ಪ್ರೈಸ್ ಒಳಗೆ ಕೊಡ್ತದೆ. ಒಬ್ವಿಯಸ್ಲಿ ಹೋಲ್ಸೇಲ್ ಒಳಗವರು ಖರೀದಿ ಮಾಡಿರ್ತಾರೆ ಅಂದಮೇಲೆ ಏನಾಗಿರ್ತದೆ, ಅಲ್ಲಿ ಅವರಿಗೆ ಕಡಿಮೆ ಬೆಲೆಯಲ್ಲಿ ಅದು ವಸ್ತು ಸಿಗ್ತಿರ್ತದೆ. ಹೌದಾ? ಹೀಗಾಗಿ ಗ್ರಾಹಕರಿಗೆ ಹೆಚ್ಚಿನ ಒಂದು ಸಹಾಯ ಇಲ್ಲಿ ಆಗ್ತದೆ. ಲಾಭವೇನಾದರೂ ಉಳಿದರೆ ಅದನ್ನು ಸದಸ್ಯರ ವೈಯಕ್ತವಾಗಿ ತೊಡಗಿಸಿದ ಬಂಡವಾಳದ ಆಧಾರದ ಮೇಲೆ ಅಥವಾ ಖರೀದಿಯ ಆಧಾರದ ಮೇಲೆ ಹಂಚಲಾಗುತ್ತದೆ. ಇಫ್ ಸಪೋಸ್ ಎನಿ ಪ್ರಾಫಿಟ್ ಅರೈಸಸ್ ಔಟ್ ಆಫ್ ಸೆಲ್ಲಿಂಗ್ ದೀಸ್ ಆಲ್ ಪ್ರಾಡಕ್ಟ್ಸ್, ಹೋಲ್ಸೇಲ್ದಾಗ ತೊಗೊಂಡಿರ್ತಾನೆ, ರೀಸನೇಬಲ್ ಪ್ರೈಸ್ ಒಳಗೆ ಮಾರಿರ್ತಾನೆ. ಹೌದಾ? ಈ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಇರ್ತೈತಿ, ಅಲ್ಲಿ ಒಂದು ಆಡಳಿತ ಮಂಡಳಿ ಇರ್ತೈತಿ. ಅವ್ರು ಏನು ಮಾಡ್ತಾರೆ? ಹೋಲ್ಸೇಲ್ದಾಗ ತೊಗೊಂಡಿರ್ತಾರೆ ಪ್ರಾಡಕ್ಟ್ಸ್ಗಳನ್ನು, ತಗೊಂಡು ಮಾರಾಟ ಮಾಡ್ತಾರೆ. ಯಾರಿಗೆ? ತಮ್ಮ ಸದಸ್ಯರಿಗೆ ಮಾರಾಟ ಮಾಡ್ತಾರೆ. ಮಾಡಿ ಆದಮೇಲೆ ಪ್ರಾಫಿಟ್ ಅಂತ ಬರ್ತದೆ.
ರೀಸನೇಬಲ್ ಒಳಗೆ ಕೊಟ್ಟರು ಇಲ್ಲಿ ಇವ್ರಿಗೆ 10 ರೂಪಾಯಿಗೆ ಒಂದು ಪ್ರಾಡಕ್ಟ್ ಬಿದ್ದೈತೆ ಅಂತ ಕೇಳಿದ್ರೆ 11 ರೂಪಾಯಿಗೆ 12 ರೂಪಾಯಿಗೆ ಮಾರಿದ್ರೆ ಅವ್ರಿಗೇನು ಲಾಸ್ ಅಲ್ಲ. ಹೊರಗಡೆ ತೊಗೊಳಕ್ಕೆ ಹೋದ್ರೆ ಅದು ಪ್ರಾಡಕ್ಟ್ 18 ರೂಪಾಯಿ 20 ರೂಪಾಯಿ ಇರ್ತದೆ. ಇಲ್ಲಿ ಏನು ಮಾಡ್ತಾರೆ 11 ರೂಪಾಯಿ 12 ರೂಪಾಯಿ ಕೊಡ್ತಾರೆ. ಸೊ ಇವರು ಪ್ರಾಫಿಟ್ ಇಟ್ಕೊಂಡಿರ್ತಾರೆ. ಆದರೆ ಆ್ಯಸ್ ಕಂಪೇರ್ಡ್ ಟು ದಿ ಮಾರ್ಕೆಟ್ ಹಿಯರ್ ದ ಪ್ರಾಫಿಟ್ ಮಾರ್ಜಿನ್ ಈಸ್ ಟು ಲೋ. ಅಷ್ಟು ಅಲ್ಪ ಸ್ವಲ್ಪ ಇದು ಬಂದಿದ್ದ ಒಂದು ಪ್ರಾಫಿಟ್ ಒಳಗೆ ಏನು ಮಾಡ್ತಾರೆ, ಯಾರು ಬಂಡವಾಳ ಹೂಡಿರ್ತಾರಲ್ಲ ಕಸ್ಟಮರ್ಸ್ಗಳು ಅವರಿಗೆ ಇಂಟ್ರೆಸ್ಟ್ ಅಂತ ಹೇಳಿ ಅವ್ರಿಗೆ ಅದನ್ನ ಇಯರ್ ಎಂಡಿಗೆ ಕೊಡ್ತಕ್ಕಂಥ ಕೆಲಸವನ್ನು ಸಹ ಇಲ್ಲಿ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್ ಮಾಡ್ತಾವೆ. ಸೊ ದಿಸ್ ಇಸ್ ಅಬೌಟ್ ದಿ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್. ಆ್ಯಂಡ್ ನಾವು ಕಮ್ ಟು ದಿ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ. ಪ್ರೊಡ್ಯೂಸರ್ಸ್ ಉತ್ಪಾದಕರ ಕೋಆಪರೇಟಿವ್ ಸೊಸೈಟಿ. ಒಬ್ವಿಯಸ್ಲಿ ಇಲ್ಲಿ ಏನಿದೆ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಹೋಮ್ ಕನ್ಸ್ಯೂಮರ್ಸ್ ಅಂದ್ವಿ. ಇಲ್ಲಿ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಸ್ಮಾಲ್ ಪ್ರೊಡ್ಯೂಸರ್ಸ್ಗಳ ಸಣ್ಣ ಉತ್ಪಾದಕರ ಒಂದು ಏನ್ರಿ ಒಂದು ಇಂಟ್ರೆಸ್ಟನ್ನು ಹಿತಾಸಕ್ತಿಯನ್ನು ಕಾಯ್ಕೊಳ್ಳಿಕ್ಕೆ ಈ ಒಂದು ಸಂಘ ಜಾರಿಗೆ ಬಂತು. ಬಳಕೆದಾರರ ಬೇಡಿಕೆಗಳನ್ನು ಪೂರೈಸುವ ಸಲುವಾಗಿ ಸರಕುಗಳ ಉತ್ಪಾದನೆಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಲು ಬಯಸುವ ಉತ್ಪಾದಕರೇ ಇದರ ಸದಸ್ಯರಾಗಿರುತ್ತಾರೆ. ಇಲ್ಲಿ ಕನ್ಸ್ಯೂಮರ್ಸ್ಗೆ ಏನೇನು ಬೇಕಲ್ಲ ನೀಡೆಡ್ ವಸ್ತುಗಳು, ದ ಮಟೀರಿಯಲ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ whom to the consumers, those goods are to be produced by obviously these producers. They are basically small producers. ಸಣ್ಣ ಉತ್ಪಾದಕರು ಇವರಾಗಿರ್ತಾರೆ. ಹೌದಾ? ಇವ್ರೇನು ಮಾಡ್ತಾರೆ, ಇವರಿಗೆ ಈ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಏನು ಮಾಡ್ತದೆ, ಕಚ್ಚಾ ವಸ್ತುಗಳನ್ನು ಇಟ್ ವಿಲ್ ಪ್ರೊವೈಡ್ ರಾ ಮೆಟೀರಿಯಲ್ಸ್ to whom, to the small producers, that they can produce or that they can purchase in a reasonable price, in a fair price, and ultimately produce the goods and services or commodities or needed product to the consumers. ಹೌದಾ? ಮುಂದೆ ದೊಡ್ಡ ಬಂಡವಾಳಶಾಹಿಗಳ ವಿರುದ್ಧ ಹೋರಾಡಲು ಹಾಗೂ ಸಣ್ಣ ಉತ್ಪಾದಕರ ವ್ಯಾಪಾರ ಕುದುರಿಸುವ ಶಕ್ತಿ ಹೆಚ್ಚಿಸುವ ಉದ್ದೇಶಗಳನ್ನು ಈ ಸಂಘಗಳು ಹೊಂದಿವೆ. ಇದು ಕಚ್ಚಾ ವಸ್ತುಗಳ ಸಲಕರಣೆಗಳು ಮತ್ತು ಇತರ ಕಚ್ಚಾ ವಸ್ತುಗಳನ್ನು ಸದಸ್ಯರಿಗೆ ಪೂರೈಸುವುದರ ಜೊತೆಗೆ ಅವರ ಉತ್ಪಾದಿಸಿದ ಸರಕುಗಳನ್ನು ಮಾರಾಟಕ್ಕಾಗಿ ಖರೀದಿಸುತ್ತದೆ. ಲಾಭಗಳನ್ನು ಸದಸ್ಯರು ಉತ್ಪಾದಿಸಿದ ಸಹಕಾರ ಸಂಘಕ್ಕೆ ಪೂರೈಸಿದ ಅಥವಾ ಮಾರಾಟ ಮಾಡಿದ ಒಟ್ಟು ಸರಕುಗಳ ಆಧಾರದ ಮೇಲೆ ಅವರಿಗೆ ಹಂಚಲಾಗುತ್ತದೆ. ಇಲ್ಲಿ ಏನು ಮಾಡ್ತದೆ ಅಂತ ಕೇಳಿದರೆ, ಈ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಮೊದಲವ್ರಿಗೆ ಕಚ್ಚಾ ವಸ್ತುಗಳನ್ನು ರೀಸನೇಬಲ್ ಪ್ರೈಸ್ ಒಳಗೆ ಅವೈಲೇಬಲ್ ಮಾಡಿಕೊಡ್ತೈತಿ. ಅವ್ರು ಉತ್ಪಾದನೆ ಮಾಡ್ತಾರೆ. ಉತ್ಪಾದನೆ ಮಾಡಿದ ನಂತರ ಉತ್ಪಾದಿತ ವಸ್ತುಗಳನ್ನು ಮತ್ತೆ ಯಾರು ಖರೀದಿ ಮಾಡ್ತಾರೆ, ಈ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿನ ಪರ್ಚೇಸ್ ಮಾಡ್ತೈತಿ. ತೊಗೊಂಡದನ್ನ ದೊಡ್ಡ ಬಂಡವಾಳಶಾಹಿ ಮಾರುಕಟ್ಟೆಗೆ ಅವ್ರು ಏನು ಮಾಡ್ತಾರೆ, ಕಳಿಸ್ತಾರೆ. ಮತ್ತೆ ಯಾರು ತೊಗೋತಾರೆ, ಇಲ್ಲಿ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್ ಅದಾರಲ್ಲ, ಇವರು ಸಹ ಏನು ಮಾಡ್ತಾರೆ, ಈ ಸಣ್ಣ ಉತ್ಪಾದಿಸ್ತಕ್ಕಂಥ ಸರಕುಗಳನ್ನು, ಸೇವೆಗಳನ್ನು, ವಸ್ತುಗಳನ್ನು ತಗೊಳ್ತಾರೆ. ತಗೊಂಡು ಯಾರಿಗೆ ಕೊಡ್ತಾರೆ, ತಮ್ಮ ಮೆಂಬರ್ಸ್ಗಳಿಗೆ ಕೊಡ್ತಾರೆ. ಯಾರು ಸದಸ್ಯರಾಗಿರ್ತಾರಲ್ಲ ಅವರಿಗೆ ಅದು ಕೊಡ್ತಾರೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಓಕೆ. ಮತ್ತು ಅಲ್ಟಿಮೇಟ್ಲಿ ಇಲ್ಲೂ ಸಹ ಏನಾಗುತ್ತೆ, ಲಾಭ ಬಂದಾಗ ಆ ಲಾಭವನ್ನು ಏನು ಮಾಡ್ತಾರೆ ಇವರು ಅಂತ ಕೇಳಿದ್ರೆ, ಸದಸ್ಯರು ಉತ್ಪಾದಿಸಿದ ಸಹಕಾರ ಸಂಘಕ್ಕೆ ಪೂರೈಸಿದ ಅಥವಾ ಮಾರಾಟ ಮಾಡಿದ ಒಟ್ಟು ಸರಕುಗಳ ಆಧಾರದ ಮೇಲೆ ಅವರಿಗೆ ಲಾಭಾಂಶವನ್ನು ಹಂಚಿಕೆ ಮಾಡ್ತಾರೆ. ತಗೋತಾರೆ. ತಗೊಂಡಾದ ಮೇಲೆ ಮಾರಾಟ ಮಾಡ್ತಾರಲ್ಲ, ಆ ಮಾರಾಟ ಬಂದಿರ್ತಕ್ಕಂಥ ಲಾಭವನ್ನು ಯಾರ್ಯಾರು ಎಷ್ಟೆಷ್ಟು ಪ್ರೊಡ್ಯೂಸ್ ಮಾಡಿಕೊಟ್ಟಿರೋ ಗೂಡ್ಸ್, ಆ ಒಂದು ಗೂಡ್ಸ್ ಮೇಲೆ ಅವರಿಗೆ ಲಾಭಾಂಶ ಎಷ್ಟು ಬಂದಿತ್ತು ಅನ್ನೋದನ್ನು ಸಹ ಹಂಚಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಇಲ್ಲಿ ಮಾಡ್ತದೆ. ಓಕೆ. ನೆಕ್ಸ್ಟ್ ಯಾವುದು, ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ. ಮಾರಾಟ ಪ್ರಕ್ರಿಯಾ ಸಹಕಾರ. ಆಸ್ ದ ನೇಮ್ ಸ್ಪೆಸಿಫೈಸ್, ಮಾರಾಟ, ಸೆಲ್ಲಿಂಗ್, ಮಾರ್ಕೆಟಿಂಗ್ ಏನಿದೆ ನೋಡ್ರಿ. ಸಣ್ಣ ಉತ್ಪಾದಕರು ತಾವು ಉತ್ಪಾದಿಸಿದ ಸರಕುಗಳನ್ನು ಮಾರಾಟ ಮಾಡಲು ಈ ರೀತಿಯ ಸಹಕಾರ ಸಂಘಗಳ ಪ್ರಾರಂಭಿಸಲಾಗುತ್ತದೆ. ತಾವು ಉತ್ಪಾದಿಸಿದ ಸರಕುಗಳಿಗೆ ಯೋಗ್ಯ ಬೆಲೆಯನ್ನು ಪಡೆಯುವ ಆಶಯ ಹೊಂದಿರುವ ಉತ್ಪಾದಕರೇ ಸದಸ್ಯರಾಗಿರುತ್ತಾರೆ. ಹಿಯರ್ ಅಗೇನ್ ಏನಾಗ್ತದೆ, ಸ್ಮಾಲ್ ಪ್ರೊಡ್ಯೂಸರ್ಸ್, ಸ್ಮಾಲ್ ಇನ್ವೆಸ್ಟರ್ಸ್, ಸ್ಮಾಲ್ ಪ್ರೊಡ್ಯೂಸರ್ಸ್ ವಿಲ್ ಬಿ ದ ಮೆಂಬರ್ ಆಫ್ ದಿಸ್ ಪರ್ಟಿಕ್ಯುಲರ್ ಕೋಆಪರೇಟಿವ್ ಸೊಸೈಟಿ. ಮಾರ್ಕೆಟಿಂಗ್ ಅಂತ ಹಾಕುತ್ತೇವೆ ನಾವು. ಹೌದಾ? ಯಾರು ತಮ್ಮ ಒಂದು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳಿಗೆ ಒಳ್ಳೆ ಬೆಲೆ ಬರಲಿ, ನ್ಯಾಯಯುತವಾದಂಥ ಬೆಲೆ ಸಿಗಲಿ ಅನ್ನೋರು ಯಾರ್ದಾರಲ್ಲ ಅವರು ಈ ಒಂದು ಮಾರಾಟ ಪ್ರಕ್ರಿಯಾ ಸಹಕಾರ ಸಂಘದ ಸದಸ್ಯರಾಗಿರ್ತಾರೆ. ಮುಂದೆ
ಈ ಸಂಘವು ಮಧ್ಯವರ್ತಿಗಳನ್ನು ತೊಡೆದುಹಾಕಿ ತನ್ನ ಸದಸ್ಯರ ಉತ್ಪನ್ನಗಳಿಗೆ ಅನುಕೂಲಕರವಾದ ಮಾರುಕಟ್ಟೆಯನ್ನು ಗಳಿಸುವ ಮೂಲಕ ಅವರ ಸ್ಪರ್ಧಾತ್ಮಕ ಸ್ಥಾನವನ್ನು ಉತ್ತಮಪಡಿಸುವ ಗುರಿ ಹೊಂದಿದೆ. ಹಿಯರ್ ಇಟ್ accelerates ದಿ ಕಾಂಪಿಟೇಟಿವ್ ಸ್ಟ್ರೆಂತ್ ಟು ಹೂಮ್ ಟು ದಿ ಸ್ಮಾಲ್ ಪ್ರೊಡ್ಯೂಸರ್ಸ್. ಅವರಿಗೆ ಒಂದು ಸ್ಪರ್ಧಾತ್ಮಕವಾದಂತಹ ಒಂದು ಶಕ್ತಿಯನ್ನು ಇದು ಬಿಲ್ಡ್ ಮಾಡ್ತದೆ. ಅಷ್ಟೇ ಅಲ್ಲದೆ ಇಲ್ಲಿಯೂ ಸಹ ಮಧ್ಯವರ್ತಿಗಳನ್ನು ತೆಗೆದುಹಾಕುವ ಕೆಲಸವನ್ನು ಇಲ್ಲಿ ಮಾಡ್ತದೆ. ಮುಂದೆ ಇದು ಪ್ರತಿಯೊಬ್ಬ ಉತ್ಪಾದಕ ಅಥವಾ ಸದಸ್ಯನ ಉತ್ಪನ್ನಗಳನ್ನು ಸಂಗ್ರಹಿಸುವುದಲ್ಲದೆ ಸರಕುಗಳನ್ನು ಸಾಧ್ಯವಾದಷ್ಟು ಅತ್ಯುತ್ತಮ ಬೆಲೆಗಳಿಗೆ ಮಾರಾಟ ಮಾಡಲು ಮಾರಾಟ ಪ್ರಕ್ರಿಯಾ ಕಾರ್ಯಗಳಾದ ಸಾಗಾಣಿಕೆ, ಸಂಗ್ರಹಣೆ ಇತ್ಯಾದಿ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಲಾಭಗಳನ್ನು ಪ್ರತಿಯೊಬ್ಬ ಉತ್ಪಾದಕನು ಒಟ್ಟು ಉತ್ಪನ್ನಕ್ಕೆ ಪೂರೈಸಿದ ಸರಕುಗಳ ಆಧಾರದ ಮೇಲೆ ಹಂಚಲಾಗುತ್ತದೆ. ಇಲ್ಲೇನು ಮಾಡ್ತದೆ ಅಂತ ಕೇಳಿದರೆ ಇದು ಪ್ರೊಡ್ಯೂಸರ್ಸ್, ಸ್ಮಾಲ್ ಪ್ರೊಡ್ಯೂಸರ್ಸ್ ಆರ್ ಮೆಂಬರ್ಸ್, ದೋಸ್ ಹೂ ಹ್ಯಾವ್ ಪ್ರೊಡ್ಯೂಸ್ ದಿ ಗುಡ್ಸ್ ಆ್ಯಂಡ್ ಸರ್ವಿಸಸ್, ಇಟ್ ವಿಲ್ sell them in a fair price, in a better price ಅಂತ ಹೇಳ್ತದೆ. ಮಾರಾಟ ಮಾಡೋದು ಅಷ್ಟೇ ಅಲ್ಲದೆ ಇದು ಮಾರಾಟ ಪ್ರಕ್ರಿಯಾ ಕಾರ್ಯಗಳಾದ ದ ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್, ಏನು ಸ್ಟೋರಿಂಗ್, ಲೋಡಿಂಗ್, ಟ್ರಾನ್ಸ್ಪೋರ್ಟಿಂಗ್, ಇವೆಲ್ಲ ಕಾರ್ಯಗಳು ಸಹ ಇದು ಮಾಡಿಕೊಡ್ತದೆ. ಯಾಕೆ ಸಣ್ಣ ಉತ್ಪಾದಕರಿಗೆ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಇದಾಗಿರ್ತದೆ. ಅವರಿಗೆ ಇದು ಮತ್ತೊಂದು ಲೋಡ್ ಮಾಡಿಸ್ಬೇಕು, ಅದನ್ನ ಸಾಗಾಣಿಕೆ ಮಾಡಿಸ್ಬೇಕು, ಅದು ಮಾರುಕಟ್ಟೆ ಕಳಿಸ್ಬೇಕು, ಇದೆಲ್ಲರೂ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ಏನು ಮಾಡ್ತದೆ, ಇದು ಮಾರುಕಟ್ಟೆ ಪ್ರಕ್ರಿಯಾ ಸಹಕಾರಿ ಸಂಘ ಏನಿದೆಯಲ್ಲ ಇದು ಆ ಕೆಲಸವನ್ನು ಸಹ ಮಾಡಿ ಕೊಡ್ತದೆ. ಓಕೆ, ನೆಕ್ಸ್ಟ್ ಯಾವುದು? ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ. ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ, ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ, ರೈತರ ಸಹಕಾರ ಸಂಘಗಳು. ರೈತರ ಸಹಕಾರ ಸಂಘಗಳು. ದೀಸ್ ಸೊಸೈಟೀಸ್ ಆರ್ ಫಾರ್ಮ್ಡ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ ಬೈ ಪ್ರೊವೈಡಿಂಗ್ ಬೆಟರ್ ಇನ್ಪುಟ್ಸ್ ಆಟ್ ಎ ರೀಸನೇಬಲ್ ಕಾಸ್ಟ್. ಇಲ್ಲೇನು ಮಾಡ್ತದೆ ಅಂತ ಕೇಳಿದ್ರೆ ಇದು ಕೋಆಪರೇಟಿವ್, ಅದು ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ, ಇಟ್ ವಿಲ್ ಪ್ರೊವೈಡ್ ದಿ ನೀಡೆಡ್ ಇಕ್ವಿಪ್ಮೆಂಟ್ಸ್, ಟೂಲ್ಸ್, ಮಷಿನ್ಸ್ ಟು ದಿ ಫಾರ್ಮರ್ಸ್ ಆಟ್ ಅ ರೀಸನೇಬಲ್ ಕಾಸ್ಟ್, ರೀಸನೇಬಲ್ ಪ್ರೈಸ್. ಹೌದಾ? ರೈತರಿಗೆ ಅವರೊಂದು ಹಿತಾಸಕ್ತಿಯನ್ನು ಕಾಪಾಡಲು, ಅಂದರೆ ಅದು ಕೃಷಿಯಲ್ಲಿ ತನ್ನ ಅವರೊಂದು ಆಸಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಈ ಸಹಕಾರ ಸಂಘ ಯಾವ ರೀತಿ ಸಹಾಯ ಆಗೈತೆ ಅಂತ ಕೇಳಿದ್ರೆ, ಯೋಗ್ಯ ವೆಚ್ಚದಲ್ಲಿ ಉತ್ತಮವಾದ ಅಗತ್ಯ ವಸ್ತುಗಳನ್ನು ಒದಗಿಸುವ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದ್ರು. ಕೃಷಿ ಚಟುವಟಿಕೆಗಳನ್ನು ಒಟ್ಟಾಗಿ ನಿರ್ವಹಿಸುವ ಮನೋಭಾವವನ್ನು ಹೊಂದಿರುವ ರೈತರು ಈ ಸಂಘಗಳ ಸದಸ್ಯರಾಗಿರುತ್ತಾರೆ. ದೋಸ್ ಹೂ ಆರ್ ವಿಲ್ಲಿಂಗ್ಲಿ ಇಂಟ್ರೆಸ್ಟೆಡ್ to be a farmer and to work in the field, only such members, such candidates will be going to become a member of this farmers cooperative society ಅಂತ ಹೇಳ್ತಾರೆ. ಒಂದು ಇನ್ನು ದೊಡ್ಡ ಪ್ರಮಾಣದ ಕೃಷಿ ಚಟುವಟಿಕೆಗಳಿಂದ ಪ್ರಯೋಜನಗಳನ್ನು ಪಡೆಯುವ ಮತ್ತು ಉತ್ಪಾದಕತೆ ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಈ ರೀತಿಯ ಸಹಕಾರ ಸಂಘಗಳ ಬೆಳೆಗಳನ್ನು ಬೆಳೆಯಲಿಕ್ಕಾಗಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು, ಗೊಬ್ಬರ ಮತ್ತು ಯಂತ್ರಗಳ ಇತರ ಆಧುನಿಕ ವಿಧಾನಗಳನ್ನು ಪೂರೈಸುತ್ತದೆ. ಸೊ what it will help here farmers, it will help the farmers by providing updated equipments, machineries, tools, fertilizers, ಹೌದಾ, ಮತ್ತೇನು ಕೊಡ್ತಾರೆ, ಸೀಡ್ಸ್, that they can produce a high yield crops, ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ಏನು ಒಂದು ಕಾಳುಗಳನ್ನು, ಬೀಜಗಳನ್ನು ಮತ್ತು ಗೊಬ್ಬರಗಳನ್ನು, ಆಮೇಲೆ ಯಂತ್ರೋಪಕರಣಗಳನ್ನು ಸಹ ಇಲ್ಲಿ ಈ ಒಂದು ಕೋಆಪರೇಟಿವ್ ಸೊಸೈಟಿ ಇಲ್ಲಿ ಈ ರೈತರಿಗೆ ಅನುಕೂಲ ಮಾಡಿಕೊಡ್ತದೆ ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ಇದು ಹೇಳುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ. ಆ್ಯಂಡ್ ನೌ ಕಮ್ ಟು ದಿ ನೆಕ್ಸ್ಟ್ ಒನ್, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಕ್ರೆಡಿಟ್ ಆಸ್ ಅ ನೇಮ್ ಸ್ಪೆಸಿಫೈಸ್, ಸಾಲ, ಪತ್ತಿನ ಸಾಲ ಅಥವಾ ಪತ್ತಿನ ಸಹಕಾರ ಸಂಘಗಳು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. These are set up for the providing easy credit on reasonable terms to the members. The members comprise the persons who seeks financial help in the form of loans. ಇಲ್ಲಿ ಯಾರಿಗೆ ಒಂದು ಹಣಕಾಸಿನ ಒಂದು ನೆರವು ಬೇಕಾಗಿರ್ತದಲ್ಲ, ಯಾರಿಗೆ ಈಗ ಫಾರ್ ಎಕ್ಸಾಂಪಲ್ ಕಡಿಮೆ ಸ್ಯಾಲ್ರಿ, ಕಡಿಮೆ ವೇಜಸ್, ಅತಿ ಸ್ವಲ್ಪ ಒಂದು ಆದಾಯವನ್ನು ಗಳಿಸ್ತಿರ್ತಾರೆ ಅವರು, ಅಂತಹ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ, ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮೊರೆ ಹೋದಾಗ ಅವರು ಅಲ್ಲಿ ಸದಸ್ಯರಾಗ್ತಾರೆ. ಸದಸ್ಯರಾದ ಮೇಲೆ ಅವರಿಗೆ ರೀಸನೇಬಲ್ ಇಂಟ್ರೆಸ್ಟ್ ಒಳಗೆ, ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಲೋನ್
ಕೊಡ್ತಕ್ಕಂಥ ಕೆಲಸ ಈ ಒಂದು ಪತ್ತಿನ ಸಹಕಾರಿ ಸಂಘಗಳು ಮಾಡ್ತಾವ. ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರಿಗೆ ಯೋಗ್ಯ ನಿಬಂಧನೆಗಳ ಆಧಾರದ ಮೇಲೆ ಸುಲಭ ಸಾಲ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಸ್ಥಾಪಿಸಲ್ಪಡುತ್ತದೆ. ಹಣಕಾಸಿನ ಸೌಲಭ್ಯಗಳನ್ನು ಸಾಲದ ರೂಪದಲ್ಲಿ ಪಡೆಯುವ ಅಪೇಕ್ಷಿಸುವ ವ್ಯಕ್ತಿಗಳು ಈ ಸಂಘದಲ್ಲಿ ಸದಸ್ಯರಾಗಿರುತ್ತಾರೆ. ಈ ಸಂಘಗಳ ಉದ್ದೇಶವೆಂದರೆ ತನ್ನ ಸದಸ್ಯರ ಹೆಚ್ಚಿನ ಬಡ್ಡಿ ಪಡೆಯುವ ಲೇವಾದೇವಿಗಾರರ ಶೋಷಣೆಯಿಂದ ರಕ್ಷಿಸುವುದು. ಮೇನ್ ಮೋಟೋ ಆಫ್ ದಿಸ್ ಕ್ರೆಡಿಟ್ cooperative society is to protect the needy person from money lenders. ಹೌದಾ, ಲೇವಾದೇವಿದಾರರು, ಮನಿ ಲೆಂಡರ್ಸ್, ಸಾಹುಕಾರಗಳು, ಜಮೀನ್ದಾರರು, ಇವ್ರುಗಳಿಂದ ಇಲ್ಲೂ ಸಹ ಮಧ್ಯವರ್ತಿಗಳ ಇವ್ರನ್ನ ತೆಗೆದುಹಾಕಲಿಕ್ಕೆ, ಇವರಿಂದ ರಕ್ಷಿಸಲಿಕ್ಕೆ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಏನು ಮಾಡುತ್ತೆ, ಕಡಿಮೆ ಬಡ್ಡಿ ದರದಾಗ ಇನ್ನು ಲೋ ಇಂಟ್ರೆಸ್ಟ್ ರೇಟ್ ಇಟ್ ವಿಲ್ ಪ್ರೊವೈಡ್ ಲೋನ್ ಟು ಇಟ್ಸ್ ಮೆಂಬರ್ಸ್. ಇಟ್ಸ್ ಏನು ನೀಡಿ ಪರ್ಸನ್ ಅಂತ ಹೇಳ್ತಾರೆ. ಸದಸ್ಯರಿಂದ ಸಂಗ್ರಹವಾದ ಬಂಡವಾಳ ಹಾಗೂ ಠೇವಣಿಗಳ ಆಧಾರದ ಮೇಲೆ ಕಡಿಮೆ ಬಡ್ಡಿ ದರದ ಸಾಲ ಸೌಲಭ್ಯಗಳನ್ನು ಸದಸ್ಯರಿಗೆ ನೀಡುತ್ತದೆ. ಇದು ಹೆಂಗೆ ಸಾಲ ಕೊಡ್ತದ ಅಂತ ಕೇಳಿದ್ರೆ, ಉಳಿದವರು ಯಾರಲ್ಲಿ ಮೆಂಬರ್ಸ್ ಆಗಿರ್ತಾರ ಅವರು ಸಹ ಏನು ಮಾಡ್ತಾರೆ, ತಮ್ಮದೇ ಆದಂಥ ಒಂದು ಹಣವನ್ನು ಅಲ್ಲಿ ಡೆಪಾಸಿಟ್ ಅಂತ ಇಟ್ಟಿರ್ತಾರೆ, ಆಮೇಲೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತಾರೆ. ಹೌದಾ, ಆ ಮಾಡಿದ್ದ ದುಡ್ಡನ್ನು ತೊಗೊಂಡು ಏನು ಮಾಡ್ತಾರೆ, ಅಗತ್ಯ ಇರೋ ವಸ್ತು ಯಾರು ವ್ಯಕ್ತಿಗೆ ಮೆಂಬರ್ ಮಾಡಿಕೊಂಡು ಅವನಿಗೆ ಆ ಸಾಲವನ್ನು ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ರೆಡಿಟ್ ಕೋಆಪರೇಟಿವ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ. ಹೌಸಿಂಗ್ ಅಂದರೆ ಗೃಹ ನಿರ್ಮಾಣ ಸಹಕಾರಗಳ ಸಂಘ. ಹೆಸರು ಹೇಳಕತ್ತೈತಿ, ಮನಿ ಕಟ್ಟಾಕ ನಿಮಗೆ ಸಾಲ ಕೊಡ್ತಾರ. ದೋಸ್ ಹೂ ಆರ್ ಇಂಟ್ರೆಸ್ಟ್ ಟು ಕನ್ಸ್ಟ್ರಕ್ಟ್ ನ್ಯೂ ಹೌಸ್, ಟು ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಫಾರ್ ದೆಮ್ ದೀಸ್ ಕೋಆಪರೇಟಿವ್ ಸೊಸೈಟೀಸ್ ಆರ್ ಗೋಯಿಂಗ್ ಟು ಗಿವ್ ದಿ ಲೋನ್. ಏನದ ಇಲ್ಲಿ ಕತ್ತಿ ನೋಡ್ರಿ. These are formed to help people with limited income to construct houses at reasonable cost. ರೀಸನೇಬಲ್ ಕಾಸ್ಟ್ ನೋಡ್ರಿ. ಗೃಹ ನಿರ್ಮಾಣ ಸಹಕಾರ ಸಂಘಗಳನ್ನು ಮಿತ ಆದಾಯ ಹೊಂದಿರುವ ವ್ಯಕ್ತಿಗಳಿಗೆ ಸಹಾಯಕಾರಿಯಾಗಿದೆ. ಮಿತ ಆದಾಯವನ್ನು ಗಳಿಸುವ ವ್ಯಕ್ತಿಗಳು ಯಾರಿದಾರ ಅವ್ರಿಗೆ ಮನೆ ಕಟ್ಟಬೇಕಂತ ಆಸೆ ಇರ್ತದೆ. ಅಂಥ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥ, ಬಯಕೆಯನ್ನು ಇಟ್ಕೊಂಡಿರ್ತಕ್ಕಂತಹ ಮಿತ ಯಾರು ಆದಾಯ ಹೊಂದಿರುವ ವ್ಯಕ್ತಿಗಳಿಗೆ ಇದೊಂದು ರೀಸನೇಬಲ್ ಇಂಟ್ರೆಸ್ಟ್ ಒಳಗೆ ಏನು ಮಾಡಿಕೊಡ್ತದೆ, ಲೋನನ್ನು ಕೊಡ್ತದೆ. ವ್ಯಕ್ತಿಗಳಿಗೆ ಯೋಗ್ಯ ವೆಚ್ಚಗಳಲ್ಲಿ ಗೃಹ ನಿರ್ಮಾಣಕ್ಕಾಗಿ ಸಹಾಯ ಮಾಡುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ. ವಾಸಯೋಗ್ಯ ಮನೆಗಳನ್ನು ಕಡಿಮೆ ವೆಚ್ಚದಲ್ಲಿ ಪಡೆಯುವ ಇಚ್ಛಿಸುವ ವ್ಯಕ್ತಿಗಳು ಇಲ್ಲಿ ಸದಸ್ಯರಾಗಿರ್ತಾರೆ. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಟು ಕನ್ಸ್ಟ್ರಕ್ಟ್ ಅ ಹೌಸ್, ಅ ಶೆಲ್ಟರ್ ವಿತ್ ಅ ರೀಸನೇಬಲ್ ಕಾಸ್ಟ್, they are going to become a member of this cooperative society. ಓಕೆ, ಈ ಸಂಘಗಳ ಮುಖ್ಯ ಉದ್ದೇಶವೆಂದರೆ ಗೃಹಗಳ ನಿರ್ಮಾಣ ಮಾಡುವುದರ ಮೂಲಕ ತನ್ನ ಸದಸ್ಯರ ಗೃಹ ನಿರ್ಮಾಣ ಸಮಸ್ಯೆಗಳನ್ನು ನಿರ್ವಹಿಸುವುದು ಮತ್ತು ಪಡೆದ ಗೃಹ ಸಾಲವನ್ನು ಕಂತುಗಳಲ್ಲಿ ಮರುಪಾವತಿ ಮಾಡುವ ಅವಕಾಶವನ್ನು ಸದಸ್ಯರಿಗೆ ನೀಡುವುದು. ಇದೇನು ಮಾಡ್ತದೆ ಅಂತ ಕೇಳಿದ್ರೆ, ಸಾಲ ಕೊಡ್ತದೆ. ಕೊಟ್ಟಾದಮೇಲೆ ಏನು ಮಾಡ್ತದೆ, ಒಂದು ಮರುಪಾವತಿ ಮಾಡಬೇಕಲ್ಲ, ಆ ಸಾಲವನ್ನು ಏನು ಮಾಡಬೇಕು, ಮರುಪಾವತಿ ಮಾಡಬೇಕಾಗುತ್ತೆ. ದ ಪರ್ಸನ್ ಹ್ಯಾಸ್ ಟು ರೀಪೇ ಟು ದಿ ಕೋಆಪರೇಟಿವ್ ಸೊಸೈಟಿ. ಇಲ್ಲೇನು ಮಾಡಿಕೊಡ್ತದೆ ಈ ಕೋಆಪರೇಟಿವ್ ಸೊಸೈಟಿ ಅಂತ ಕೇಳಿದ್ರೆ, ಒಂದು ರೀಸನೇಬಲ್ ವೇ ಒಳಗೆ, ಕಡಿಮೆ ಇಂಟ್ರೆಸ್ಟ್ ಒಳಗೆ, ಆಮೇಲೆ ಕಡಿಮೆ EMI ಬರೋಂಗೆ, ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡವ್ರು ಪೇ ಮಾಡೋಂಗೆ ಅವರಿಗೆ ಒಂದು ಆಧಾರ ಮಾಡಿಕೊಡ್ತದೆ. ಸಾಲದ ಒಂದು ಮರುಪಾವತಿಗೆ ಆಧಾರವನ್ನು ಮಾಡಿ ಕೊಡ್ತದೆ ಅಂತ ಹೇಳ್ತಾರೆ. ಕೊನೆಯದಾಗಿ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಈ ಸಂಘಗಳು ಮನೆಗಳನ್ನು ನಿರ್ಮಿಸುತ್ತವೆ ಅಥವಾ ಸದಸ್ಯರು ತಮಗಿಷ್ಟವಾದ ಹಾಗೆ ತಾವೇ ಮನೆಗಳನ್ನು ನಿರ್ಮಿಸಿಕೊಳ್ಳಲು ನಿವೇಶನಗಳನ್ನು ಒದಗಿಸುತ್ತದೆ. ಬೇಸಿಕಲಿ ದ ಕೋಆಪರೇಟಿವ್ ಸೊಸೈಟಿ ವಿಲ್ ಇಟ್ ಸೆಲ್ಫ್ ಪ್ರೊವೈಡ್ ಹೌಸ್. ಮನಿನ ನಿಮಗೆ ಕೊಟ್ಟು ಬಿಡ್ತೈತಿ. ನೀವು ಮನಿ ಬೇಕು, ಕಡಿಮೆ ಕಾಸ್ಟ್ ಒಂದು ಮನಿ ಬೇಕ್ರಿ ಅಂತ ಹೇಳಿದ್ರೆ ನೀವು ಮೆಂಬರ್ ಹಾಕಿ, ನೀವು ಮೆಂಬರ್ ಆದರೆ ನಿನಗೆ ಮನಿ ಕೊಟ್ಟು ಬಿಡ್ತಾರೆ. ಮನಿ ಕೊಟ್ಟರೆ ನೀವು ಏನು ಮಾಡಬೇಕು, ಅದ್ರದ್ದೊಂದು ಪ್ರೈಸ್ ಇರುತ್ತೆ, ಆ ಪ್ರೈಸನ್ನು ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೇಲೆ EMI ಥರ ಕಟ್ತಾ ಹೋಗ್ಬೇಕು. ಒಂದು ವೇಳೆ ಆ ಮನಿ ಬ್ಯಾಡಪ್ಪ, ನನಗೆ ಹೆಂಗೆ ಬೇಕು ಹಂಗೆ ಕಟ್ಕೋತಾನೆ ಅನ್ನೋಂಗಿತ್ತಂದ್ರೆ ಅವಾಗ ಅವ್ರು ನಿನಗೆ ಲೇಔಟ್ ಕೊಡ್ತಾರೆ, ಜಾಗ ಕೊಡ್ತಾರೆ. ಅವಾಗ ಸಹ ನೀ ಅದನ್ನ ಕಟ್ಕೋಬೋದು. ನಿನ್ನ ಜಾಗ ಐತಿ,
ದುಡ್ಡು ತೊಗೊಂಡು ಕಟ್ಕೋತಿ ಕಟ್ಕೋ, ಅಥವಾ ನಿನ್ನ ಕಡೆ ದುಡ್ಡು ಐತಿ ಜಾಗ ಇಲ್ಲ, ಜಾಗ ಕೊಡ್ತಾರೆ ಜಾಗ ತೊಗೊಂಡು ಕಟ್ಕೋ. ಬಟ್ ವಾಟ್ ಎವರ್ ಮೈಟ್ ಬಿ, ಓವರ್ ಆ್ಯಂಡ್ ಅಗೇನ್ ಇಲ್ಲಿ ಮಾಡ್ತಾರೋ ಓವರ್ ಆ್ಯಂಡ್ ಆಗಿ ನಿಮಗವರು ಮನೆಯನ್ನು ನಿರ್ಮಿಸಲಿಕ್ಕೆ ಸಹಾಯಕಾರಿ ಆಗ್ತಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಕೋಆಪರೇಟಿವ್ ಸೊಸೈಟೀಸ್. In the last class we have discussed meaning, definition, features, merits, demerits, and today we have discussed the types of cooperative societies. So here ends this cooperative societies, and tomorrow this chapter going to be wind up. Okay, last one forms of business organization ಐತಿ, ಅದು ಕೂಡು ಬಂಡವಾಳ ಸಂಸ್ಥೆ ಐತಿ, ಜಾಯಿಂಟ್ ಸ್ಟಾಕ್ ಕಂಪ್ನಿ ಐತಿ. ನಾಳೆ ಕ್ಲಾಸ್ ಒಳಗೆ ಅದನ್ನು ಮುಗಿಸೋಣ. ಅದು ಆ ಕಾನ್ಸೆಪ್ಟ್ ಮುಗಿದ್ರ ಜೊತೆಗೆ ಈ ಚಾಪ್ಟರ್ನು ಸಹ ಇಲ್ಲಿ ಮುಗೀತು. ಓಕೆ, ಸೊ ಇದುವರೆಗೂ ಯಾರು ಹಿಂದಿನ ಕ್ಲಾಸಸ್ಗಳನ್ನ ನೋಡಿಲ್ಲ ದಯವಿಟ್ಟು ನೋಡಿ, ಏನಾದ್ರು ಡೌಟ್ಸ್ ಇದೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ನಾಳೆ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ